ಆತ್ಮೀಯ ರೈತ ಮಿತ್ರರೇ, ಇವತ್ತು ನಾನು ನಮ್ಮ ದ್ರಾಕ್ಷಿ ಪ್ಲಾಟ್ದ ವಿಡಿಯೋ ತಮಗೆ ತೋರಿಸ್ತಾ ಇದ್ದೀನಿ. ಭಾಳ ದಿನ ಆಯಿತು ದ್ರಾಕ್ಷಿ ಪ್ಲಾಟ್ದ ವಿಡಿಯೋ ಮಾಡಿದ್ದಿಲ್ಲ. ತಮಗೆ ಈ ದ್ರಾಕ್ಷಿ ಪ್ಲಾಟಕ್ಕೆ ಯಾವುದೇ ಸ್ಪೆಷಲ್ ಡೋಸ್ ಇಲ್ಲ ಅಂತ ಮೊದಲಿನ ವಿಡಿಯೋದಾಗ ಹೇಳಿದ್ದೆ. ಅಲ್ಲದೆ ಮತ್ತು ಯಾವುದೇ ನಾವು ಹೊರಗಿನಿಂದ ಜಾಸ್ತಿ ಅಂಗಡಿಯಿಂದ ಔಷಧಿಗಳನ್ನು ತಂದು ಈ ದ್ರಾಕ್ಷಿ ಪ್ಲಾಟಿಗೆ ಸ್ಪ್ರೇ ಮಾಡೋದು, ಡ್ರಿಪ್ನಲ್ಲಿ ಬಿಡೋದು ಮಾಡೋದಿಲ್ಲ ಅಂತ ಹೇಳಿದ್ದೆ. ಅದನ್ನು ಈ ವರ್ಷವೂ ಕಂಟಿನ್ಯೂ ಮಾಡಿದ್ದೀನಿ. ಮತ್ತು ಅದರೊಳಗೆ ಅನೇಕ ಔಷಧಿಗಳನ್ನು ನಾವು ತಯಾರು ಮಾಡಿ ಸ್ಪ್ರೇ ಮಾಡ್ತೀವಿ. ಕೆಲವೊಂದು ಗ್ರೂಪ್ದೊಳಗೆ ಔಷಧಿಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದನ್ನು ತಮಗೆ ಹೇಳ್ಕೊಡ್ತನೋ ಅಂಥೇಳಿ ನಾ ಗ್ರೂಪ್ದೊಳಗೆ ಹಾಕಿದ್ದೆ. ಕೆಲವೊಂದು ಇಂಟ್ರೆಸ್ಟ್ ಇದ್ದ ರೈತರು ಅದರ ಬಗ್ಗೆ ಮಾಹಿತಿ ತೊಗೊಂಡಿದ್ದಾರೆ, ಅವರು ಯೂಸ್ ಮಾಡ್ತಾಯಿದ್ದಾರೆ. ಕೆಲವೊಂದಿಷ್ಟು ರೈತರು ಇಂಟ್ರೆಸ್ಟ್ ಇಲ್ಲ, ಅವರಿಗೆ ಅಂಗಡಿಯಿಂದ ತಂದು ಔಷಧಿಗಳನ್ನು ಸ್ಪ್ರೇ ಮಾಡೋದು ಈಸಿಯಾಗಿರ್ತದೆ ಮತ್ತು ಅವರಿಗೆ ಸ್ವಲ್ಪ ಅಂಜಿಕೆ ಇರ್ತದೆ, ಏನೋ ನಾವು ಔಷಧಿ ತಯಾರು ಮಾಡಿದ ರಿಸಲ್ಟ್ ಬರ್ತೈತೋ ಇಲ್ಲೋ ಅಂತ. ನಮ್ಮದು ಇದು 7 ವರ್ಷ ಆಯಿತು. ನಾವು ಅನೇಕ ಔಷಧಿಗಳನ್ನು ತಯಾರಿಸಿ ಪ್ರಯೋಗ ಮಾಡಿ ಸಕ್ಸಸ್ ಆಗಿ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇದ್ದ ರೈತರು ನನ್ನನ್ನು ಸಂಪರ್ಕ ಮಾಡಿ ಔಷಧಿಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ತಮ್ಮಲ್ಲೇ ತಮ್ಮ ಮನೆಯಲ್ಲೇ ಅದನ್ನು ಹೇಳಿಕೊಡ್ತಾನೋ. ಯಾಕಂದ್ರೆ ನಾನು ಒಬ್ಬನೇ ತಯಾರು ಮಾಡಿ ಎಲ್ಲ ರೈತರಿಗೆ ಕಡಿಮೆ ಪ್ರಮಾಣದಾಗ ರೇಟ್ನೊಳಗೆ ಔಷಧಿಗಳನ್ನು ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರೈತರು ತಾವೇ ತಯಾರು ಮಾಡಿಕೊಂಡು ಹಣವನ್ನು ಉಳಿಸ್ಕೋಬೇಕು. ಮತ್ತು ದ್ರಾಕ್ಷಿ ಪ್ಲಾಟ್ಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಬೆಳೆಗಳಿಗೂ ಅದು ಉಪಯೋಗ ಆಗ್ತೈತಿ. ಅದರಲ್ಲಿ ತಮಗೆ ಸ್ಪ್ರೇದೊಳಗೆ ಫಂಗಿಸೈಡನ್ನು ಯಾವ ರೀತಿ ಮಾಡ್ಕೋಬೇಕು, ನ್ಯೂಟ್ರಿಷನ್ ಯಾವ ರೀತಿ ಮಾಡ್ಕೋಬೇಕು, ಮತ್ತು ವಾಟರ್ ಸೊಲ್ಯುಬಲ್ ಈ 19-19 ಆಗಲಿ 52-34 ಆಗಲಿ ಇವೆಲ್ಲವನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾನೆ. ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ ನಿಮ್ಗೆ. ಅಲ್ದ ನಾವು ಇವತ್ತು ನಮ್ಮದು 80ನೇ ದಿವಸದ ಪ್ಲಾಟ. ಈ ರೀತಿ ನೋಡ್ರಿ, ಈ ಸಬ್ಕಿನ ಕೆಂಪಾಗ್ತೈತಿ. ಈಗಾಗಲೇ 1 2 3 4 5 6 ಒಂದನೇ ಸಬ್ಕಿನ ಮುಂದೆ 6 ಎಲೆಗೆ 5-6 ಎಲೆಗೆ ಕಡ್ಡಿ ಕೆಂಪಾಗ್ಯದ, ಗರ್ಭಧಾರಣೆ ಆಗ್ಲತ್ತೈತಿ. ಇನ್ನು ಕೆಲವೊಂದು ಹಿಂದೆ ಇನ್ನೂ ಬೆಳಗಾಗ್ಯದ. 80ನೇ ದಿವಸದ ಪ್ಲಾಟ ಕಡ್ಡಿ ಈ ರೀತಿ ಚೆನ್ನಾಗಾಗಿದ್ದಾವೆ. ತಾವು ರೈತರು ಸಂಪರ್ಕ ಮಾಡಿರಿ. ಇವತ್ತು ನಾವು ಫಂಗಿಸೈಡ್ ಹೊಡ್ಲಾತಿದ್ದೀವಿ. ಅದು ಯಾವುದಪ್ಪ ಅಂದ್ರೆ ನಾವು ಸಲ್ಫರ, ಸುಣ್ಣ ಮತ್ತು ಇನ್ನೂ 1-2-3 ಔಷಧ ಹಾಕಿ ಒಂದು ಫಂಗಿಸೈಡ್ ತಯಾರು ಮಾಡ್ತೀವಿ. ಅದನ್ನು ಇವತ್ತು ಸ್ಪ್ರೇ ಮಾಡ್ತಾಯಿದ್ದೀವಿ. ಈ ಏಪ್ರಿಲ್ದಲ್ಲಿ ನಾವು ಇದು 5ನೇ ಸ್ಪ್ರೇ ಫಂಗಿಸೈಡ್ ಮಾಡ್ತಾಯಿದ್ದೀನಿ. ವಿಶೇಷ ದೊಡ್ಡ ತುಟ್ಟಿ ಔಷಧಗಳ ರಣ್ಮ್ಯಾನ್ ಆಗಲಿ, ಕಾರ್ಜೆಟ್ ಆಗಲಿ, ಆಮೇಲೆ ಇವು ಮತ್ತಿನ್ನೂ ಬೇರೆ ಬೇರೆ ತುಟ್ಟಿ ಔಷಧ ಅವು ಯಾವ ನಾವು ಯೂಸ್ ಮಾಡೋದಿಲ್ಲ. ನಾವು ಮಾಡೋದಿದ್ರೆ ಅತಿ ಕಡಿಮೆ ರೇಟ್ದೊಳಗೆ M45 ಆಗಲಿ, Z78 ಆಗಲಿ ಇವೇ ಮಾಡ್ತೀವಿ. ದ್ರಾಕ್ಷಿ ಬಗ್ಗೆ ಹೇಳ್ಬೇಕಂದ್ರೆ ಭಾಳಷ್ಟು ವಿಷಯ ಐತಿ, ವಿಡಿಯೋ ಭಾಳ ದೊಡ್ಡದಾಗ್ತೈತಿ. ಆತ್ಮೀಯ ರೈತರು ಔಷಧಿಗಳನ್ನು ತಾವೇ ತಯಾರು ಮಾಡಿಕೊಂಡು ಯೂಸ್ ಮಾಡಿರಿ. ನಾವು ಪ್ರತಿ ವರ್ಷ ಒಳ್ಳೆಯ ಇಳುವರಿ ತೊಗೋತಾ ಇದ್ದೀನಿ. ಈ ವರ್ಷವೂ ತೊಗೊಂಡಿದ್ದೇನೆ. ಅದಕ್ಕೆ ರೈತರ ಈ ಸಲ ನಾವೊಂದು ಏನಪ್ಪ ಮಾಡಿದ್ದೀವಿ ಅಂದ್ರೆ, ಒಂದನೇ ಸಬ್ಕಿನ ಮುಂದೆ ನಾವು 8-10 ಎಲೆ, ಮಿನಿಮಮ್ 15 ಅಥವಾ 20 ಎಲೆವರೆಗೂ ಇಟ್ಟಿದ್ದೇನೆ. ಆ ಸ್ಟೋರೇಜ್ ಚೆನ್ನಾಗಿ ಆಗಲಿ ಅಂತ. ಒಂದು ವರ್ಷ ಇಟ್ಟಿದ್ದೆ, ಗಿಡ ಅದು ಒಳ್ಳೆಯ ರೀತಿಯಿಂದ ಸ್ಟ್ರಾಂಗ್ ಆಗಿ ಬಂದಿದ್ದು. ಸ್ವಲ್ಪ ಕಡಿಮೆ ಎಲೆ ಇರೋದ್ರಿಂದ ಸ್ಟ್ರಾಂಗ್ ಗಿಡಗಳು ಬರ್ತಿದ್ದಿಲ್ಲ. ರೈತರು ನನ್ನ ನಂಬರ್ ತಗೋರಿ, 990261
9899. ಇನ್ನೊಮ್ಮೆ ಹೇಳ್ತೀನಿ, 9902613899. ಇದಕ್ಕೆ ಕಾಲ್ ಮಾಡಬೇಡ್ರಿ, ವಾಟ್ಸಪ್ ಮಾಡಿರಿ. ಔಷಧಿಗಳ ಮಾಹಿತಿ ಬೇಕಾಗಿದೆ ಅಂತ ಕನ್ನಡದಲ್ಲೇ ಆಗಲಿ, ಇಂಗ್ಲೀಷ್ ಆಗಲಿ ಅಥವಾ ಮರಾಠಿಯಲ್ಲಿ ಆಗಲಿ ವಾಟ್ಸಪ್ ಮಾಡಿರಿ. ನಾನೇ ನಿಮಗೆ ಫ್ರೀ ಟೈಮ್ ಮಾಡಿಕೊಂಡು ಕಾಲ್ ಮಾಡ್ತಾನೆ. ತಮ್ಮ ಪ್ಲಾಟ್ಗೆ ಬಂದು ಔಷಧಿಗಳನ್ನು ಯಾಕೆ ತಯಾರು ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾನೆ. ರೈತರು ಇದರ ಉಪಯೋಗ ಪಡ್ಕೋತೀರಂತ ತಿಳ್ಕೊಂಡೀನಿ. ಯಾಕಪ್ಪ ಅಂದ್ರೆ ರೈತರಿಗೆ ಈಗ ಅಂಗಡಿಯಲ್ಲಿ ಸಾಕಷ್ಟು ಡೂಪ್ಲಿಕೇಟ್ ಔಷಧಿಗಳು ಬರ್ತಾಯಿದ್ದಾವೆ. ಆ ಎಲ್ಲ ಔಷಧಿಗಳು ಹಣ ಕೊಟ್ಟು ತೊಗೊಂಬರೋದು, ಅರ್ಧ ರಿಸಲ್ಟ್ ಬರ್ತೈತಿವಲ್ಲ ಗೊತ್ತಿಲ್ಲ. ಅನೇಕ ಈಗ ವಿಡಿಯೋದೊಳಗೆ ಕೆಲವೊಂದು ಔಷಧಿಗಳ ಹೆಸರು ಹೇಳೀನಿ, ಆದರೆ ಇನ್ನೂ ಅನೇಕ ಮಿನಿಮಮ್ ಒಂದು 12ರಿಂದ 15 ಔಷಧಿಗಳು ಆರ್ಗ್ಯಾನಿಕ್ ಮತ್ತು ಕೆಮಿಕಲ್ದಲ್ಲಿ ತಮಗೆ ಹೇಳಿಕೊಡ್ತಾನೆ. ಇದಿಷ್ಟು ಮುಂದಿನ ವಿಡಿಯೋದೊಳಗೆ ಮತ್ತೆ ಬೇರೆ ವಿಷಯ ಮಾತಾಡೋಣ. ನಮಸ್ಕಾರ.